ನೋಡಿ, ಈ ವ್ಯಕ್ತಿಗೆ ಕುಡಿಲಿಕ್ಕೆ ನೀರನ್ನ ಕೊಟ್ರೆ ಈ ವ್ಯಕ್ತಿ ನೀರನ್ನ ನೋಡಿ ಯಾವ ರೀತಿ ಎದುರ್ಕೋತಾ ಇದ್ದಾನೆ ಅಂತ. ಇದಕ್ಕೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನಂದ್ರೆ ಈತನಿಗೆ ರೇಬಿಸ್ ಬಂದಿದೆ. ರೇಬಿಸ್ ಯಾಕೆ ಬಂದಿದೆ ಅಂದ್ರೆ ಈತನಿಗೆ ನಾಯಿ ಕಡ್ದಿದೆ. ಆ ನಾಯಿ ಕಡ್ದಿರೋದಕ್ಕೆ ಈ ವ್ಯಕ್ತಿ ಟ್ರೀಟ್ಮೆಂಟ್ ತಗೊಂಡಿಲ್ಲ. ನಂತರ ಸ್ವಲ್ಪ ದಿನ ಆದ್ಮೇಲೆ ಈತನಿಗೆ ರೇಬಿಸ್ ಬಂದಿದೆ. ಒಂದೇ ಒಂದು ಮಾತನ್ನ ನೆನ್ಪಿಟ್ಕೊಳ್ರಿ, ನಿಮ್ಗೆ ಏನಾದ್ರೂ ರೇಬಿಸ್ ಬಂತು ಅಂದ್ರೆ ಈ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನ ಬಚಾವ್ ಮಾಡ್ಲಿಕ್ಕೆ ಆಗೋದಿಲ್ಲ. 100%. ನಿಮ್ಮ ಸಾವು 100%. ನಿಮ್ಮ ಸಾವು 1000%. ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ, ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇರುವಂತ ಮಾತು. ನಿಮ್ಗೆ ಒಂದು ಸಲ ರೇಬಿಸ್ ಬಂತು ಅಂದ್ರೆ ನಿಮ್ಮ ಸಾವು ಖಚಿತ ಖಚಿತ ಖಚಿತ. ಹಾಗಾಗಿ ನೀವೆಲ್ಲಾದ್ರೂ ರೋಡಲ್ಲಿ ಓಡಾಡುವಾಗ ಯಾವ್ದಾದ್ರು ನಾಯಿ ಜೋಲ್ಸೋರ್ಸ್ಕೊಂಡು ಏನಾದ್ರು ನಿಂತಿದ್ರೆ ಅಥವಾ ಈ ಝೋಂಬಿಗಳ ಅಟ್ಟಾಡ್ಕೊಂಡು ಏನಾದ್ರು ಓಡಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಆ ನಾಯಿ ಹತ್ರ ಹೋಗ್ಬಿಡಿ. ಯಾಕೆಂದ್ರೆ ಅದು ರೇಬಿಸ್ ಇನ್ಫೆಕ್ಟೆಂಟ್ ಆಗಿರುವಂತ ನಾಯಿ ಆಗಿರ್ಬೋದು. ಆ ನಾಯಿ ಕಡಿದ್ರೆ ನಿಮ್ಗೆ ರೇಬಿಸ್ ಬರುತ್ತೆ. ಅಥವಾ ನಿಮ್ಗೆ ಯಾವುದೇ ನಾಯಿ ಕಚ್ಚಿದ್ರು ಸಹಿತ ಆದಷ್ಟು ಬೇಗ ಹೋಗಿ ಅದಕ್ಕೆ ಇಂಜೆಕ್ಷನ್ ತಗೊಳ್ಳಿ. ನೀವೇನಾದ್ರು ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ರೇಬಿಸ್ ಬರುತ್ತೆ. ರೇಬಿಸ್ ಬಂದ್ರೆ ನೀವು ಸಾಯುವಂತದ್ದು 200% ಖಚಿತ. ಈ ವಿಡಿಯೋನ ಎಷ್ಟು ಶೇರ್ ಮಾಡಿ ಅಂದ್ರೆ ಪ್ರತಿಯೊಂದು ಗಲ್ಲಿನಲ್ಲೂ ನಾಯಿ ಇರ್ತವೆ. ಪ್ರತಿಯೊಬ್ಬರಿಗೂ ನಾಯಿ ಕಡಿಯುವಂತ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಿರಲೇಬೇಕು. ನಾಯಿ ಕಡಿದ್ರು ಸಹಿತ ನೆಗ್ಲೆಕ್ಟ್ ಮಾಡಿ ಬಿಡುವಂತ ಜನ ತುಂಬಾ ಜಾಸ್ತಿ ಇದ್ದಾರೆ. ನೀವು ಈ ಒಂದು ವಿಡಿಯೋನ ಶೇರ್ ಮಾಡುವಂತದ್ರಿಂದ ನಿಮ್ಗೆ ಯಾವುದೇ ಲಾಸ್ ಇಲ್ಲ. ಆದ್ರೆ ನೀವು ಶೇರ್ ಮಾಡುವಂತ ಈ ಒಂದೇ ಒಂದು ವಿಡಿಯೋ ಎಷ್ಟೋ ಜನರ ಪ್ರಾಣವನ್ನು ಉಳಿಸಬಹುದು. ಇಂಥದ ಇನ್ಫಾರ್ಮೇಟಿವ್ ಕಂಟೆಂಟ್ಗೋಸ್ಕರ ನನ್ನ ಪೇಜ್ ಅನ್ನು ಫಾಲೋ ಮಾಡಿ. ಅಲ್ಲಿವರೆಗೆ ನಮಸ್ಕಾರ, ಜೈ ಹಿಂದ್.